ವೀಕ್ಷಕರೇ ನಮಸ್ತೆ. ನಾನಿವತ್ತು ಈ ಕಲಿಯುಗದ ನ್ಯೂಸ್ ಚಾನೆಲ್‌ಗಳ ಬಗ್ಗೆ ಸ್ವಲ್ಪ ಮಾತಾಡಬೇಕು. ನೋಡಿ, ನಮ್ಮ ದೇಶಕ್ಕೆ ಯಾವಾಗ 2014ರಲ್ಲಿ ಸ್ವಾತಂತ್ರ್ಯ ಸಿಕ್ತು, ಸ್ವಾತಂತ್ರ್ಯ ಸಿಕ್ಕಿದ್ದು 1947 ಅಲ್ಲ? ಇಲ್ಲ, ಒಂದು ವರ್ಗಕ್ಕೆ ಇಲ್ಲಿ ಸ್ವಾತಂತ್ರ್ಯ ಸಿಕ್ಕಿದ್ದು 2014ರ ನಂತರ. ಸೊ, ಅವ್ರ ಪ್ರಕಾರನೇ ನಾವು ಹೋಗುವ. ಸೊ, ಏನಾಯಿತು, ಈ ಸ್ವಾತಂತ್ರ್ಯ ಯಾವಾಗ 2014ರಲ್ಲಿ ಸಿಕ್ಕಿದ ನಂತರ ಈ ನ್ಯೂಸ್ ಚಾನೆಲ್‌ಗಳಿಗೆ ಕೆಲವು ಬಿ.ಪಿ ಪೇಷಂಟ್‌ಗಳು ಆ್ಯಂಕರ್‌ಗಳಾಗಿ ಸೇರ್ಕೊಂಡ್ರು. ಹೆಂಗಂತ ಹೇಳಿದ್ರೆ, ಬರೀ ಅರ್ಚಾಟ, ಕಿರ್ಚಾಟ, ಉನ್ಮಾದ ಇಂಥದ್ದೇ ಒನ್ ಸೈಡೆಡ್ ಸ್ಟೋರಿ. ಸೊ, ಅಲ್ಲಿಂದ ನಮ್ಮ ಈ ನ್ಯೂಸ್ ಚಾನೆಲ್‌ಗಳ ದಿಕ್ಕು ಬದಲಾಯಿತು. ಸಂವಿಧಾನದ ಪ್ರಕಾರ ಈ ದೇಶದಲ್ಲಿ ಶಾಸಕಾಂಗ, ಕಾರ್ಯಾಂಗ, ನ್ಯಾಯಾಂಗದ ಜೊತೆಗೆ ಈ ಪತ್ರಿಕಾ ರಂಗ ಕೂಡ ಒಂದು ಸ್ತಂಭ. ಈ ದೇಶ ಒಂದು ಉತ್ತಮ ರೀತಿಯಲ್ಲಿ ಸಾಗಬೇಕು ಅಂತ ಹೇಳಿದ್ರೆ ಈ ಪತ್ರಿಕಾ ರಂಗದ ಪಾತ್ರ ಕೂಡ ಬಹಳ ಮುಖ್ಯವಾದದ್ದು. ನೋಡಿ, ಈ ಮಾಧ್ಯಮ ರಂಗದಲ್ಲಿ ತುಂಬ ಜನ ತಮ್ಮ ಬದುಕು ಕಟ್ಕೊಂಡಿದ್ದಾರೆ. ಇರಲಿ, ಅವರ ಬಗ್ಗೆ ಗೌರವ ಇದೆ. ಆದರೆ ಈ ಬದಲಾದ ಸ್ಥಿತಿಗತಿಗಳು ಏನಿದ್ದಾವೆ, ಇತ್ತೀಚಿನ ಮಾಧ್ಯಮಗಳು ಏನಿದ್ದಾವೆ, ನಿಮಗೆ ನೀವೇ ಕ್ವಶನ್ ಮಾಡ್ಕೊಳ್ಬೇಕು. ನೀವು ಒಂದು 10 ವರ್ಷದ ಹಿಂದಿನ ನ್ಯೂಸ್ ಆ್ಯಂಕರ್ಗಳ ಅಥವಾ ನ್ಯೂಸ್ ಬುಲೆಟಿನ್ಗಳ ಒಂದು ಫೋಟೋಜ್ಗಳನ್ನು ತೆಗೆದು ನೋಡಿ. ಅವತ್ತಿನ ಡಿಬೇಟ್ಗಳು ಹೇಗಿತ್ತು, ಹೇಗೆ ಮಾತಾಡ್ತಿದ್ರು, ಸುದ್ದಿ ಅಂದರೆ ಏನು ಅಂತ ಹೇಳುವಂಥದ್ದನ್ನು ನೋಡಿ. ಮೊದಲೆಲ್ಲ ಈ ಡಿಶ್ ಆ್ಯಂಟನಗಳಿದ್ದು, ದೊಡ್ಡ ಏನು ಕೊಡೆ ಹಾಗೆ ಡಿಶ್ ಆ್ಯಂಟನಗಳು. ಆವಾಗ ಸಿಗ್ತಿದ್ದದ್ದು ಬೆರಳೆಣಿಕೆಯ ಚಾನೆಲ್ಗಳು. ಆವಾಗ ಇದ್ದದ್ದು ಅಷ್ಟೇ. ಮೊದಲಾಗಿ ಈ ಚಾನೆಲ್ಗಳೆಲ್ಲವೂ ಫ್ರೀ ಇದ್ದು, ಅದನ್ನು ನಮ್ಮನ್ನು ಮಂಗ ಮಾಡಿ ಏನು ನಿಮಗೆ ಬೇಕಾದ ಚಾನೆಲ್ಗಳನ್ನು ಮಾತ್ರ ಹಾಕಿಸ್ಕೊಳ್ಳಿ ಅಂತೇಳಿ ಈ DTH ಶುರು ಮಾಡಿದರು. DTH ಅಲ್ಲೂ ಕೂಡ ಇವಾಗ ಏನು ಪ್ರೀಪೇಯ್ಡ್ ಇರುವಂಥದ್ದು, ನಿಮಗೆ ಬೇಕಾದ ಚಾನೆಲ್ ನೀವು ಚೂಸ್ ಮಾಡಿಕೊಂಡು ಬೇಕಾದಕ್ಕೆ ಮಾತ್ರ ಕಟ್ಟಿ ಅಂತೇಳಿ. ಆದರೆ ಅಲ್ಲಿ ಕೂಡ ಒಂದು ಬತ್ತಿ ಇಟ್ಟಿದ್ದಾರೆ. ಅಲ್ಲಿ ಫಿಕ್ಸ್ಡ್ ಒಂದು ಅಮೌಂಟ್ ಇರ್ತದೆ. ನಿಮ್ಮ ಚಾನೆಲ್ ಅಲ್ಲದೆ ಫಿಕ್ಸ್ಡ್ ಅಮೌಂಟ್ ಒಂದು ಇರ್ತದೆ ಅಲ್ಲಿ. ಅದನ್ನು ಒಟ್ಟಿಗೆ ಇಟ್ಟರು. ಇದು ಯಾವತ್ತು ಇದೀಗ ನನಗೆ ಇಲ್ಲ, ನಾನು ಪೇಯ್ಡ್ ಚಾನೆಲ್ ನನಗೆ ಬೇಡ ಅಂತ ಹೇಳ್ಕೊಂಡು ರೀಚಾರ್ಜ್ ಮಾಡಿದ್ರೆ TV ವರ್ಕ್ ಆಗೋದಿಲ್ಲ ಇವಾಗ. ಇದು ನಾವು ಇವತ್ತು ಮೊಬೈಲ್ ವಿಚಾರದಲ್ಲಿ ಆಗಲಿ, TV ರಿಚಾರ್ಜಲ್ಲಿ ಆಗಲಿ ನಾವು ತಂದುಕೊಂಡು ನಾವು ಇಲ್ಲಿ ಮೂರ್ಖರಾದದ್ದು ನಾವು. ಯಾಕೆಂತ ಹೇಳಿದ್ರೆ ಇಲ್ಲೊಂದು ಫಿಕ್ಸ್ಡ್ ಅಂತೇಳಿ ಮಾಡಿದ್ರು. ಮೊದಲೆಲ್ಲ ಮೊಬೈಲಲ್ಲಿ ಬರೀ ಇನ್ಕಮಿಂಗ್ ಕಾಲು ಬರ್ದಿದ್ರೆ ಸಾಕು ಅಂತ ಹೇಳಿಕೊಂಡು ವ್ಯಾಲಿಡಿಟಿಗೆ ಮಾತ್ರ ರೀಚಾರ್ಜ್ ಮಾಡುವಂಥ ವ್ಯವಸ್ಥೆ ಇತ್ತು. ಇವಾಗ ಅದು ದುರ್ಬೀನ್ ಹಾಕಿದ್ರು ಹುಡುಕಿದ್ರು ಯಾವ ಏನು ನೆಟ್ವರ್ಕ್ ಪ್ರೊವೈಡರ್ಗಳು ಕೂಡ ಆ ಥರದೊಂದು ಓಚರೇ ಇಲ್ಲ, ಆ ಥರದ ಸ್ಕೀಮ್ಗಳೇ ಇಲ್ಲ. ಹಾಗೆ ಮೊದಲು ಈ ಚಾನೆಲ್ಗಳೆಲ್ಲ ಫ್ರೀ. ನಿಮಗೆ ಬೇಕಾದ ಚಾನೆಲ್ಗಳನ್ನ ಈ LMB, ಅದರಲ್ಲಿ ಡಿಶಲ್ಲಿ LMB ಅಂತೇಳಿ ಬರ್ತಿತ್ತು. ಆ LMB ಈಗ ಡಿಶನ್ನು ಯಾವ ಕಡೆ ತಿರುಗಿಸ್ತಾರೋ ಆ ಚಾನೆಲ್ಗಳು. ಅವಾಗ ಬರ್ತಾ ಇದ್ದದ್ದು ಕೆಲವು ಚಾನೆಲ್ಗಳು. ಉದಯ, ಆಮೇಲೆ ETV ಬಂತು, ಈ ಥರದ ನ್ಯೂಸ್ ಚಾನೆಲ್ಗಳೆಲ್ಲ ಬಂತು. ಅವತ್ತಿನ ಸುದ್ದಿ ನೋಡೋಕೆ, ಸುದ್ದಿ ಅಂತ ಹೇಳಿದ್ರೆ ಅದು ಅವ್ರು ಏನು ಸುದ್ದಿ, ಎಲ್ಲೆಲ್ಲಿ ಏನೇನು ಘಟನೆಗಳು ನಡೆದಿದ್ದಾವೋ ಅದನ್ನು ಬಿತ್ತರಿಸ್ತಿದ್ರು. ಆ ನಂತರದಲ್ಲಿ ಅದು ಯಾಕೋ ಗೊತ್ತಿಲ್ಲ, ಈ ನ್ಯೂಸ್ ಚಾನೆಲ್ಗಳಿಗೆ ಇದೊಂದು ಬಿಸ್ನೆಸ್ ಅಂತ ಹೇಳುವಂಥದ್ದು ಅವರ ತಲೆಗೆ ಬಂತು. ಈ ಏನು ಪತ್ರಿಕಾ ರಂಗ ಹೇಗೆ ಒಂದು ಸೈದ್ಧಾಂತಿಕ ನೆಲೆಗಟ್ಟಿನಲ್ಲಿ ನೋಡಿ, ಪತ್ರಿಕೆ ಆ್ಯಕ್ಚುಲಿ ಹೇಗಿರಬೇಕಾಯಿತು ಅಂತ ಹೇಳಿದರೆ, ಒಂದು ಆಡಳಿತ ಪಕ್ಷಕ್ಕೆ ಅಥವಾ ಆಡಳಿತಕ್ಕೆ ಒಂದು ಕಾವಲು ನಾಯಿಯಾಗಿ, ಅವರು ಏನಾದರೂ ತಪ್ಪು ದಾರಿ ಇಟ್ಟಲ್ಲಿ ಅವರನ್ನು ಪ್ರಶ್ನಿಸಿ ಸರಿದಾರಿಗೆ ತರುವಂಥದ್ದು ಈ ಪತ್ರಿಕಾ ರಂಗ. ಬಟ್ ಇವತ್ತು ಏನಾಗಿದೆ ಅಂತ ಹೇಳಿದರೆ, ಪತ್ರಿಕಾ ರಂಗವೇ ಇವಾಗ ಈ ರಾಜಕಾರಣಿಗಳ ಕಾಲಾಳುಗಳಾಗಿದ್ದಾವೆ. ಯಾಕಂತ ಹೇಳಿದ್ರೆ ಇವ್ರು ನಡೀತಿರೋದೇ ಈ ಪಕ್ಷಗಳಿಂದ. ಈ ಹೆಚ್ಚಿನ ನ್ಯೂಸ್ ಚಾನೆಲ್ಗಳು ನಡೀತಿರೋದೇ ಪಕ್ಷಗಳಿಂದ. ನೋಡಿ, ನಾನು ಇಲ್ಲಿ ಒಂದು ವಿಚಾರ ಹೇಳಬೇಕು. ಇವತ್ತು ನಮ್ಮ ದೇಶದಲ್ಲಿ 90% ಆಫ್ ದಿ ನ್ಯೂಸ್ ಚಾನೆಲ್ಸ್ ಇವರೆಲ್ಲ FT ಅಂದರೆ ಫ್ರೀ ಟು ಏರ್. ನೀವು ಹೆಚ್ಚಿನ ನ್ಯೂಸ್ ಚಾನೆಲ್ಗಳಿಗೆ ನೀವು ಯಾರು ರೀಚಾರ್ಜ್ ಮಾಡಬೇಕಾದಂಥ ಅವಶ್ಯಕತೆ ಇಲ್ಲ. ಅಂದರೆ ನೀವು ಇವಾಗೇನು ಸ್ಕೀಮ್ಗಳಿದ್ದಾವೆ, ಈ ಡಿಶ್ ಪ್ರೊವೈಡರ್ಸ್ ಇವಾಗ ಏನಿದ್ದಾರೆ ಚಾನೆಲ್ ಪ್ರೊವೈಡರ್ಸು, ಈ ಟಾಟಾ ಸ್ಕೈ ಆಗಿರ್ಬೋದು, ಡಿಶ್ TV ಆಗಿರ್ಬೋದು, ಇಂಥದ್ರಲ್ಲಿ ನೀವು ರೀಚಾರ್ಜ್ ಮಾಡುವಾಗ ಇಲ್ಲಿ ಹೆಚ್ಚಿನವರು, ನನಗೆ ಗೊತ್ತು, ಇಲ್ಲಿ ಹೆಚ್ಚಿನವರು ಏನಂತ ಹೇಳಿದ್ರೆ ಕನ್ನಡ ಪ್ಯಾಕು, ಹಿಂದಿ ಪ್ಯಾಕು, ಸೌತ್ ಇಂಡಿಯನ್ ಪ್ಯಾಕು ಈ ಥರದ್ದು ಹಾಕೊಳ್ತಾರೆ. ಬಟ್ ನೀವು ಅದು ಆ್ಯಕ್ಚುಲಿ ನಿಮಗೆ ಅದು ಲಾಸ್. ನಾನು ಹೇಳೋದು ನಿಮಗೆ ಯಾವುದು ಇವಾಗ ಹೆಂಗೋ ಫಿಕ್ಸ್ಡ್ ಚಾರ್ಜ್ ಏನೋ ಒಂದು 190 ಏನೋ ಇದೆ, 180 ಇವಾಗ 200 ಹತ್ರ ಆಲ್ಮೋಸ್ಟ್ ತಲುಪಿದೆ. ಅದರ ಹಾಗೆ ರೀಚಾರ್ಜ್ ಮಾಡುವಾಗ ಫಿಕ್ಸ್ಡ್ ಚಾನಲ್ ಹೇಗೂ ಕೊಡಬೇಕು, ಅದು ಆಲ್ರೆಡಿ ನಮಗೆ ಬತ್ತಿ ಆಗಿದೆ, ಏನು ಮಾಡ್ಲಿಕ್ಕೆ ಆಗೋದಿಲ್ಲ. ನೆಕ್ಸ್ಟ್ ನಿಮಗೆ ಬೇಕಾದ ಚಾನಲ್ಗಳನ್ನು ಮಾತ್ರ ನೀವು ಹಾಕ್ಕೊಳ್ಳಿ. ಸುಮ್ಮನೆ ಅನಾವಶ್ಯಕವಾಗಿ 300, 400, 500 ಲೆಕ್ಕ ಇಲ್ಲದಾಗಿ ರೀಚಾರ್ಜ್ ಮಾಡ್ಲಿಕ್ಕೆ ಹೋಗ್ಬೇಡಿ. ನಿಮಗೆ ಏನು ಚಾನಲ್, ಯಾಕಂತ ಹೇಳಿದ್ರೆ ಇವಾಗ ನೋಡುದಿಲ್ಲ ಯಾರು.
ಆಲ್ಮೋಸ್ಟ್ ಇವಾಗ ಮೊಬೈಲ್ನಲ್ಲಿ ಸಿಗ್ತಾ ಉಂಟು. ಸೊ ಈ ನ್ಯೂಸ್ ಚಾನಲ್ಗಳು ಫ್ರೀ ಟು ಏರ್ ಚಾನೆಲ್ಗಳು, 90% ಆಫ್ ದಿ ನ್ಯೂಸ್ ಚಾನಲ್ಸು ಫ್ರೀ ಟು ಏರ್ ಕೊಟ್ಟಾಗ ನಾವು ಇಲ್ಲಿ ಯೋಚನೆ ಮಾಡಬೇಕು ಅಂತ ಹೇಳಿದ್ರೆ, ಈ ನ್ಯೂಸ್ ಚಾನಲ್ಗಳಿಗೆ ಇನ್ಕಮ್ ಎಲ್ಲಿಂದ ಬರಬೇಕು? ಒಂದು ಅಡ್ವರ್ಟೈಸ್ಮೆಂಟ್ ಅಲ್ಲಿ ಎಷ್ಟು ಬರ್ಬೋದಪ್ಪ? ಅಷ್ಟೆಲ್ಲ ಎಕ್ವಿಪ್ಮೆಂಟ್ಸ್ ಇಟ್ಕೊಂಡು, ಬಿಲ್ಡಿಂಗ್ಸು, ರೆಂಟು, ಇನ್ನು ಎಂಪ್ಲಾಯಿಗಳಿಗೆ ಸ್ಯಾಲ್ರಿ ಎಲ್ಲಿಂದ ಆಗಬೇಕು? ಸೊ ಇವರು ಕಂಡುಕೊಂಡಿರುವಂಥ ಒಂದು ದಾರಿ ಏನು ಅಂತ ಹೇಳಿದ್ರೆ, ಇದೇನು ಭಾರಿ ಏನು ಸೀಕ್ರೆಟ್ ಏನಲ್ಲ, ಇವತ್ತು ಎಲ್ರಿಗೂ ಗೊತ್ತಿರುವಂಥದ್ದು. ಏನು ಅಂತ ಹೇಳಿದ್ರೆ, ಯಾವುದೋ ಒಂದು ರಾಜಕೀಯ ಪಕ್ಷಗಳಿಂದ ಇವರಿಗೆ ಫಂಡಿಂಗ್ ಆಗ್ತಾ ಇರ್ತದೆ. ಇವ್ರು ಇಲ್ಲ ಅಂತ ಹೇಳಿ ಎದೆ ಮುಟ್ಕೊಂಡು ಹೇಳಿ, ಒಂದು ರಾಜಕೀಯ ಪಕ್ಷಗಳು, ಇಲ್ಲಂತಿದ್ರೆ ಯಾವ್ದಾದ್ರು ಉದ್ಯಮಿಗಳು. ಅದು ಬಿಟ್ರೆ ನೋಡಿ, ಧರ್ಮಸ್ಥಳದ ವಿಚಾರದಲ್ಲಿ ಕೆಲವು ಇವತ್ತು ಎಲ್ಲ ಪ್ರತಿಯೊಂದು ಚಾನೆಲ್ಗಳಲ್ಲೂ ಕೂಡ ಧರ್ಮಸ್ಥಳದ ಪರವಾಗಿ ಇವರು ಬ್ಯಾಟಿಂಗ್ ಮಾಡ್ತಾ ಇದ್ದಾರೆ. ಯಾಕೆ? ಇವರಿಗೆ ಏನು ಹುಚ್ಚ? ಇವರಿಗೆ ಸುಮ್ಮನೆ ಯಾವುದು ಅವರ ಕಡೆಯಿಂದ ಏನು ಉಪಕಾರ ಇಲ್ಲ ಅಂತಿದ್ರೆ ಸುಮ್ಮನೆ ಹಿಂದೂ ಧರ್ಮ ಅದೇ ಇದು ಅಂತ ಹೇಳ್ಕೊಂಡು, ಹಿಂದೂ ಧರ್ಮಕ್ಕೆ ಕೆಲಸ ಮಾಡುವವರು ಯಾವತ್ತೂ ಕೂಡ ಈ ತರದಲ್ಲಿ ಒನ್ ಸೈಡೆಡ್ ಸ್ಟೋರಿಗಳನ್ನು ಬಿತ್ತರಿಸುವುದಿಲ್ಲ. ಹಿಂದೂಗಳು ಪರ ಕೆಲಸ ಮಾಡೋದೇ ಆಗಿದ್ರೆ ಅವರ ಉದ್ಯೋಗಕ್ಕೆ, ಅವರ ಶಿಕ್ಷಣಕ್ಕೆ, ಅವರ ಆರೋಗ್ಯ ವ್ಯವಸ್ಥೆಗೆ ನೀವು ಪಣ ತೊಟ್ಟು ನೀವು ಗ್ರೌಂಡ್ ಲೆವೆಲ್ಗೆ ಇಳಿಬೇಕಾಗಿತ್ತು. ಎಲ್ಲಿ ನೀವು ಯಾವ್ದಾದ್ರು ವ್ಯಕ್ತಿ ಕಷ್ಟದಲ್ಲಿದ್ದಾರೆ, ಈ ದೇಶದ ಪ್ರಜೆ ಕಷ್ಟದಲ್ಲಿದ್ದಾರೆ ಅಂತ ಅವರ ಜೊತೆ ನಿಂತಿದ್ದೀರಿ ನೀವು? ಎಲ್ಲಿ ಭ್ರಷ್ಟಾಚಾರ ತಾಂಡವಾಡ್ತಾ ಉಂಟು ಅಲ್ಲಿ ಏನಕ್ಕೆ ನೀವು ರಿಪೋರ್ಟ್ ಮಾಡೋದಿಲ್ಲ? ಇವತ್ತು ಬರುತ್ತಿರುವಂತ ನಿಮ್ಮ ಬಹುತೇಕ ನ್ಯೂಸ್ಗಳು ಸುಳ್ಳು, ಇದು ಫೇಕ್. ನಾನು ಜಾಸ್ತಿ ಹೇಳೋದಿಲ್ಲ, ಈ ಧರ್ಮಸ್ಥಳದ ವಿಚಾರದಲ್ಲೇ ನಾನು ಹೇಳ್ತೇನೆ. ನೀವು ಕೊಡುತ್ತಿರುವಂತ 90% ಆಫ್ ದಿ ನ್ಯೂಸ್ ಅದು ಸುಳ್ಳು. ನೀವೇ ಕುಕ್ ಮಾಡಿದ್ರದು, ಅಂತೆ ಕಂತೆಗಳ ಸಂತೆ ಅದು. ಅಲ್ಲಿ ಯಾವುದು ಕೂಡ ನಿಜಾಂಶ ಇಲ್ಲ. ನೀವು ಅಲ್ಲಿ ಹಾಕ್ತಿರೋ ಕೊನೆಗೊಂದು ಕ್ವಶನ್ ಮಾರ್ಕ್ ಇಟ್ಟಿರ್ತೀರಿ. ಮೊದ್ಲೆಲ್ಲ ಹೇಗೆ ಎಷ್ಟು ಜೆನ್ಯೂನ್ ಆಗಿರ್ತಿತ್ತು ಅಂತ ಹೇಳಿದ್ರೆ ನ್ಯೂಸ್ಗಳು, ಯಾರಾದರೂ ಕೋರ್ಟ್ಗೆ ಹೋದ್ರೆ ಈ ನೋಡಿ ಈ ಚಾನೆಲ್ ನಲ್ಲಿ ಇಂಥ ನ್ಯೂಸ್ಗಳು ಬಂದಿದೆ, ಇದನ್ನ ಆಧಾರವಾಗಿ ತಗೊಳ್ಳಿ ಅಂತ ಹೇಳಿ ಕೊಡ್ಬೇಕಾಯ್ತು. ಇವತ್ತೇನಾದ್ರೂ ನಿಮ್ಗಳನ್ನ ನಂಬಿಕೊಂಡು ಏನಾದ್ರೂ ಕೋರ್ಟ್ಗಳಿಗೆ ಇಂಥ ಚಾನೆಲ್ಗಳಲ್ಲಿ ಈ ತರ ನ್ಯೂಸ್ ಬಂದಿದೆ ನೋಡಿ ಹೇಳಿ ಕೋರ್ಟ್ಗೆ ಪ್ರೊಡ್ಯೂಸ್ ಮಾಡಿದ್ರೆ, ಸಾಕ್ಷಿಯಾಗಿ ಪ್ರೊಡ್ಯೂಸ್ ಮಾಡಿದ್ರೆ ಮುಗಿಸ್ಕೊಳ್ಬೇಕಾಗ್ತದೆ. ಯಾಕೆಂತ ಹೇಳಿದ್ರೆ ನೀವು ಅದರಲ್ಲಿ ಕೊನೆಗೊಂದು ಅಂತೆ ಕಂತೆ ಒಂದು ಕ್ವಶನ್ ಮಾರ್ಕ್ ನೀವು ಸೇರಿಸಿಟ್ಟಿರ್ತೀರಿ. ಯಾಕಂತ ಹೇಳಿದ್ರೆ ನಿಮಗೆ ಗೊತ್ತಿಲ್ಲ, ಅದು ನೀವು ಕುಕ್ ಮಾಡಿರೋ ಸ್ಟೋರಿ. ಅದು ಅಲ್ಲಿ ಸತ್ಯ ಅಂತ ಹೇಳುವಂಥದ್ದು ಇಲ್ವೇ ಇಲ್ಲ. ಎಲ್ಲ ಸ್ಟುಡಿಯೋದಲ್ಲಿ ಕೂತ್ಕೊಂಡು ಇವಾಗ ಸುಲಭ ಆಗಿದೆ ನ್ಯೂಸ್ ಚಾನಲ್ ಮಾಡೋದು, ಬಹಳ ಸುಲಭ. ನಿಮಗೆ ಬೇಕಾದ ಯಾರನ್ನು ಕನ್ಸಲ್ಟ್ ಮಾಡಬೇಕು ಅಂತಿಲ್ಲ, ಯಾರನ್ನು ಸಂದರ್ಶನ ಮಾಡಬೇಕು ಅಂತಿಲ್ಲ. ನಿಮಗೆ ಬೇಕಾದಾಗೆ ನಿಮಗೆ ಯಾರು ದುಡ್ಡು ತಿನ್ನಿಸಿದಾರೋ ಅವರ ಪರ ನೀವು ಬ್ಯಾಟಿಂಗ್ ಮಾಡಿ, ಅವರ ಪರ ನೀವು ಮಾತಾಡಿ. ಇದೇ ಆಗ್ತಿರೋದು. ಅಲ್ಲ, ಅದು ಹೆಂಗ್ರಿ ಅಷ್ಟು ಜನ ಒಂದೇ ಒಂದು ಧರ್ಮಸ್ಥಳದ ಬಗ್ಗೆನೋ, ಅಲ್ಲಿ ಯಾರೋ ನಿಮ್ಗೆ ದುಡ್ಡು ತಿನ್ನಿಸ್ತಿದ್ರಲ್ಲ, ನೀವು ದುಡ್ಡು ತಿನ್ನಿಸುದಿಲ್ಲ ಅಲ್ಲಿಂದ, ನೀವು ಧರ್ಮಸ್ಥಳದವರ ಕಡೆಯಿಂದ, ಅಲ್ಲಿನ ದೊಡ್ಡ ದೊಡ್ಡ ದಣಿಗಳಿದ್ದಾರಲ್ಲ ಅವರ ಕಡೆಯಿಂದ ₹1 ಮುಟ್ಟಿಲ್ಲ ಅಂತ ಹೇಳ್ಕೊಂಡು ನೀವು ಅದೇ ಧರ್ಮಸ್ಥಳ ಬಂದು ನೀವು ಪ್ರಮಾಣ ಮಾಡಿ. ಇದೇನು ಜನಗಳಿಗೆ ಗೊತ್ತಾಗದಂತ ವಿಷಯ ಅಲ್ಲ. ನಿಮಗೆ ಗ್ಯಾರಂಟಿ ಅಲ್ಲಿಂದ ಫಂಡ್ ಆಗಿರ್ತದೆ. ನೀವು ಹೇಳ್ತಿರಲ್ಲ ಯೂಟ್ಯೂಬ್ ಚಾನೆಲ್ಗಳ ಮೇಲೆ ನಿಮಗೆ ಭಾರಿ ಒಂದು ಇದೆಯಲ್ಲ, ಅಸಹನೆ ಇದೆಯಲ್ಲ, ನೀವುಗಳು ಹಾಕ್ತಿರುವಂತ ನ್ಯೂಸ್ಗಳು ಎಲ್ಲಿಂದ? ನಿಮ್ಮ ಚಾನೆಲ್ಗಳಲ್ಲಿ ಇವತ್ತು ಬಿತ್ತರಾಗಿರುವಂತ ನ್ಯೂಸ್ಗಳು, ಆಕ್ಚುಲಿ ಜೆನ್ಯೂನ್ ನ್ಯೂಸ್ಗಳು ಯಾವ್ದು ಗೊತ್ತಾ? ಎಲ್ಲೋ ಒಂದು 10 ನಿಮಿಷದಲ್ಲಿ ಬಿಸಿ ಬಿಸಿ ಬಾತ್ ಅಥವಾ ಏನು ಇನ್ಯಾವುದೋ ಕೆಲವೊಂದು ವೈರಲ್ ವಿಡಿಯೋಸ್ ಅಂತೆ, ಅದೇ ಆಕ್ಚುಲಿ ನಿಜವಾದ ನ್ಯೂಸು. ನೀವು ಅದನ್ನೆಲ್ಲ ಒಂದು ಸೆಕೆಂಡ್ಸ್ ಅಲ್ಲಿ ಠರ್ ಅಂತ ಹಿಂಗೆ ಓಡಿಸ್ಬಿಡ್ತೀರಿ. ಅದೇ ಆಕ್ಚುಲಿ ನ್ಯೂಸು. ಉಳಿದಿದ್ದೆಲ್ಲ 24 ಗಂಟೆಯಲ್ಲಿ 23 ಗಂಟೆಯು ಕುಕ್ಕುಡ್ ಸ್ಟೋರೀಸ್. ನೀವೇ ಅದಕ್ಕೆ ಏನು ಡೈರೆಕ್ಟರು, ಪ್ರೊಡ್ಯೂಸರು ಎಲ್ಲ ನೀವೇ. ನಿಮಗೆ ಯಾರು ದುಡ್ಡು ಕೊಡ್ತೀರೋ ಅವ್ರ ಪರ ಮಾತಾಡೋದು. ನೋಡಿ, ಇವತ್ತು ಹದಗೆಟ್ಟು ಹೋಗಿರುವಂಥದ್ದೇ ಇಲ್ಲಿ. ಮಾಧ್ಯಮಗಳು ಯಾವಾಗ ತಮಗೆ ದುಡ್ಡು ಸಿಕ್ಕಿ ಕೊಟ್ಟವನ ತುತ್ತೂರಿಗಳಾಗಿ ಹೋದ್ವೋ ಅಲ್ಲಿಗೆ ಈ ದೇಶದ ಪ್ರಜಾಪ್ರಭುತ್ವ ಅರ್ಧ ಹೋಯ್ತು. ಇದು ಹೇಗೆ ಅಂತ ಹೇಳಿದ್ರೆ ಜನಗಳಲ್ಲಿ ಭ್ರಮೆ ಸೃಷ್ಟಿಸುವುದು. ನೋಡಿ, ನೀವು ಅಂದುಕೊಂಡಾಗೆ ಇಲ್ಲ, ಒಂದು ದಿವಸ ನ್ಯೂಸ್ ಚಾನೆಲ್ಗಳನ್ನೇ ಬಹಿಷ್ಕಾರ ಮಾಡುವಂತ ದಿನ ಬರ್ತದೆ, ನೋಡ್ತಾ ಇರಿ ನೀವು. ಅಷ್ಟು ನಿಮಗೆ ಯೂಟ್ಯೂಬರ್ಗಳ ಮೇಲೆ ನಿಮಗೆ ನೋಡಿ. ಆಮೇಲೆ ನ್ಯೂಸ್ಗಳು ಯಾವ್ದೋ ಯೂಟ್ಯೂಬರ್ ಹೋಗಿ ಸಂದರ್ಶನ ಮಾಡಿದ್ದನ್ನ ನೀವು ನಿಮ್ಮ ಚಾನೆಲ್ಗಳಲ್ಲಿ ಹಾಕ್ತೀರಿ ನ್ಯೂಸ್ ಅಂತ ತಿಳ್ಕೊಂಡು. ಆ ನ್ಯೂಸ್ ಚಾನೆಲ್ಗಳು, ಇದು ಯೂಟ್ಯೂಬರ್ಗಳು ಅದೇನು ಪ್ರೊಪಗಂಡ ಇಟ್ಕೊಂಡು ಏನೇನು ಇದು ಮಾಡಿರೋ ಗೊತ್ತಿಲ್ಲ, ಅವರ ನ್ಯೂಸ್ಗಳನ್ನ ನೀವು ಹಾಕೊಂತೀರಿ. ನೀವು ನಿಜವಾಗ್ಲೂ ಈ ಅನನ್ಯ ಭಟ್ಟದ ಏನು ಮಾರ್ಕ್ಸ್ ಕಾರ್ಡ್ ಅದು ಇದು ಅಂತ ತಿಳ್ಕೊಂಡು ಅದರ ಇನ್ವೆಸ್ಟಿಗೇಷನ್ಗೆ ಹೋದ್ರಲ್ಲ, ಅಲ್ಲಿ ಹುಡುಕೋ ಬದಲು ಮೋದಿ ಅವರ ಡಿಗ್ರಿ ಸರ್ಟಿಫಿಕೇಟ್ನೆಲ್ಲಾರು ಹುಡುಕಿ ಅದರ ಬಗ್ಗೆ ಎನ್ಕ್ವೈರಿ ಮಾಡಿದಿದ್ರೆ ಬಹುಶಃ ನಿಮ್ಮನ್ನು ನಿಜವಾಗಿ ಏನು ಸಾಮಾಜಿಕ ಕಳಕಳಿ ಇರುವಂತ ಒಂದು ಮಾಧ್ಯಮಗಳು ಅಂತ ಹೇಳುವಂತ ನಾವು ಒಪ್ಕೊಳ್ಬೋದಾಗಿತ್ತು. ಯಾರೋ ಒಬ್ಬ ಥರ್ಡ್ ಪಾರ್ಟಿ ಅನನ್ಯ ಭಟ್ ಯಾರದು? ನಮ್ಗೆ ಏನಾಗ್ಬೇಕು?
ಅವರನ್ನು ಇದು ಡಿಗ್ರಿ ಸರ್ಟಿಫಿಕೇಟ್ ಹುಡ್ಕೊಂಡು ಹೋಗಿದ್ರಿ, ಅದ್ರ ಬಗ್ಗೆ ಎನ್ಕ್ವೈರಿ ಅಂತೆ. ಯಾರ್ರೀ ಅವರು? ನಿಮ್ಗೆ ಏನು ಆಗ್ಬೇಕಾಗಿದ್ದೆ ಅವರಿಂದ? ಅದೇ ನಮ್ಮ ದೇಶದ ಪ್ರಧಾನಿ ಅವರ ವಿದ್ಯಾರ್ಹತೆ ಏನು? ನಾನು ಚುನಾಯಿಸಿದ ವ್ಯಕ್ತಿ ನಮ್ಮ ದೇಶದ ಪ್ರಧಾನಿ ಅವರ ವಿದ್ಯಾರ್ಹತೆ ಏನು, ಅವರ ಹತ್ರ ಏನು ಬಂಡವಾಳ ಇದೆ ಅಂತೇಳಿ ಗೊತ್ತು ಮಾಡಲಿಕ್ಕೆ ನಾವು ಇವತ್ತು ಅವರ ಡಿಗ್ರಿ ಸರ್ಟಿಫಿಕೇಟ್ ಕೇಳುವ ಪರಿಸ್ಥಿತಿಯಲ್ಲಿ ಇಲ್ಲ. ಅದು ತಪ್ಪು, ಅದು ಗೌಪ್ಯತೆ. ಅದೇ ನೀವು ಆಧಾರ್ ಕಾರ್ಡು, ಆ ಕಾರ್ಡು, ಈ ಕಾರ್ಡು ಅಂತೇಳಿ ಅದು ಇಲ್ಲಿ ಲಿಂಕ್ ಮಾಡಿಸಿ ಜನಗಳ ಸುದ್ದಿಗಳನ್ನ, ಅವರ ಗೌಪ್ಯತೆಗಳನ್ನೆಲ್ಲ ಕದಿಬಹುದು. ನಿಮಗೆ ಬೂತ್ನಲ್ಲಿ, ಎಲೆಕ್ಷನ್ ಬೂತಲ್ಲಿ CCTV ಇಡ್ಬೋದಂತೆ. ಅದರ ಫೋಟೇಜ್ ಕೊಡ್ಲಿಕ್ಕೆ ಅದು ಮಹಿಳೆಯರ ಅವರ ಸೆಕ್ಯೂರಿಟಿ, ಅವರ ಅವರ ಗೌಪ್ಯತೆಗೆ ಧಕ್ಕೆ ಆಗ್ತದಂತೆ. ಅದು ಮತ್ತೆ ಯಾವ ಪುರುಷಾರ್ಥಕಲ್ಲಿ CCTV ಇಟ್ಟದೆಂತಕ್ಕೆ? ಮಹಿಳೆಯರಿಗೆ ಸಮಸ್ಯೆ ಆಗ್ತದೆ, ಅವರ ಫೋಟೇಜ್ಗಳನ್ನು ಕೊಡ್ಲಿಕ್ಕೆ ಆಗುದಿಲ್ಲ. ಅದೇನು ಬಾತ್ರೂಮ್ನ ಫೋಟೇಜ್ ಅಲ್ಲಲ್ಲ, ಇಲೆಕ್ಷನ್ ಬೂತಿದ್ದು ಫೋಟೇಜ್ ಕೇಳಿದ್ದಲ್ಲ. ಇಲೆಕ್ಷನ್ ಏನು ಕಾಸ್ಟಿಂಗ್ ಮಾಡ್ಲಿಕ್ಕೆ ಯಾರು ಬರ್ತಿದ್ದಾರೆ ಅದರದ್ದು ಫೋಟೇಜ್ ಕೊಡಿ ಕೇಳಿದ್ರೆ ಅದು ಮಹಿಳೆಯರ ಘನತೆಗೆ ಧಕ್ಕೆ ಆಗ್ತದಂತೆ. ಅದರಿಂದ ಮತ್ತೆ CCTV ಆ ಕರ್ಮಕ್ಕೆ ಇಟ್ಟಿದ್ರಿ ಅಲ್ಲಿ. ಈ ತರದನ್ನು ಕ್ವಶನ್ ಮಾಡುದಿಲ್ಲ, ಈ ತರದ್ದು ಮಾಡ್ಲಿಕ್ಕೆ ಹೋಗುದಿಲ್ಲ ನೀವು ಧರ್ಮಸ್ಥಳ ವಿಚಾರದಲ್ಲಿ ಕೂಡ ಇಷ್ಟೆಲ್ಲ ಒನ್ ಸೈಡೆಡ್ ಸ್ಟೋರಿ ನೀವು ಬಿತ್ತರ ಮಾಡ್ತಿದ್ದೀರಲ್ಲ. ಇವಾಗ ಅಲ್ಲಿ ಧರ್ಮಾಧಿಕಾರಿಗಳು, ಧರ್ಮಸ್ಥಳ ತಿಳಿಕೊಂಡು ನೀವು ಪುಂಕ್ತಾ ಇದ್ದೀರಲ್ಲ ಅಲ್ಲಿ. ನಾನು ಕೇಳೋದು, ಈಗ ಸಾಮಾನ್ಯ ಮನುಷ್ಯ ಒಂದು ಕೇಸ್ ಕೊಡುವಾಗ, ಯಾರ ಮೇಲೂ ಆರೋಪ ಮಾಡುವಾಗ, ಈಗ ಆರೋಪ ಮಾಡಿದವನ ಅಥವಾ ಕೇಸ್ ಕೊಟ್ಟವನನ್ನೇ ಎನ್ಕ್ವೈರಿ ಮಾಡ್ತವ್ರು, ಅಥವಾ ಯಾರ ಮೇಲೆ ಕೇಸ್ ಉಂಟೋ ಅವರ ಮೇಲೆ ಏನಾದ್ರು ಆಕ್ಷನ್ ತಗೊಂಡು, ಅಥವಾ ಅವರನ್ನು ಎನ್ಕ್ವೈರಿ ಕರುವಂಥದ್ದು, ಈ ತರ ಏನಾದ್ರು ಮಾಡ್ತಾರೆ? ನನಗಿದು ನಿಜವಾಗ್ಲೂ SIT ಅವರು ಕೂಡ ಏನು ಮಾಡ್ತಿದ್ದಾರೆ ಅಂತ ಹೇಳಿ ಗೊತ್ತಿಲ್ಲ. ಇವಾಗ ಯಾರ ಮೇಲೆ ಒಂದು ಆರೋಪ ಬಂದಿದೆ ಅಲ್ಲಿ ಧರ್ಮಸ್ಥಳದಲ್ಲಿ, ಈ ತರ ಪ್ರಕರಣಗಳಾಗಿದೆ, ಯಾರ ಮೇಲೆ ಆರೋಪ, ಆದ್ರೆ ಆ ಎದುರು ಪಾರ್ಟಿಯನ್ನು ಯಾರ ಮೇಲೆ ಆರೋಪ ಬಂದಿದೆ ಅವರನ್ನ ಇದುವರೆಗೆ ಕರೆಯುವಂತ ಪ್ರಯತ್ನ ಮಾಡಲಿಲ್ಲ. ಅವ್ರಿಗೊಂದು ನೋಟಿಸ್ ಕೊಟ್ಟು ಎನ್ಕ್ವೈರಿ ನೋಡಿ, ಇದು ತಪ್ಪು ಯಾರೇ ಮಾಡಿರ್ಬೋದು, ಆದ್ರೆ ಎನ್ಕ್ವೈರಿ ಮಾಡ್ಲಿಕ್ಕೆ ಇಲ್ಲಿ ಚಿಕ್ಕವ ದೊಡ್ಡವ ಅವ ಮೇಲಿಂದ ಉದುರಿದವರೇನಲ್ಲ, ಇಲ್ಲಿ ಯಾರು ಇಲ್ಲ. ಎನ್ಕ್ವೈರಿ ಕರೀಲಿಕ್ಕೆ ಯಾಕೆ ಕರೀತಾ ಇಲ್ಲ? ಕೇಸ್ ಕೊಟ್ಟವರನ್ನೇ ಯಾಕೆ ಇಂಟರ್ಗೇಷನ್ ಮಾಡ್ತಿದ್ದೀರಿ? ಯಾರ ಮೇಲೆ ಆರೋಪ ಬಂದಿದೆ ಅವರ ಕೈಯಿಂದ ಏನಕ್ಕೆ ಹೇಳಿಕೆ ತಗೊಳ್ಳೋದಿಲ್ಲ? ಅವರೇನು ದೇವಮಾನವರ, ಮೇಲಿಂದ ಉದುರಿದವರ? ಇದನ್ನೆಲ್ಲ ಯಾರು ಪ್ರಶ್ನೆ ಮಾಡೋದಿಲ್ಲ. ಈ ನ್ಯೂಸ್ ಚಾನೆಲ್ಗಳು ಇವರುಗಳನ್ನ ಪ್ರಶ್ನೆ ಮಾಡುವುದಿಲ್ಲ. ಇದನ್ನ ಮಾಡ್ತಿರುವುದು ಇವತ್ತು ಸೋಷಿಯಲ್ ಮೀಡಿಯಾಗಳು. ಇವತ್ತು ಸೋಷಿಯಲ್ ಮೀಡಿಯಾಗಳು ಇಲ್ಲ ಅಂತ ಹೇಳಿದ್ರೆ ಎಷ್ಟೋ ಸತ್ಯ ಸಂಗತಿಗಳು ಹೊರಗೆ ಬರ್ತಾನೆ ಇರಲಿಲ್ಲ. ಈ ನ್ಯೂಸ್ ಚಾನೆಲ್ಗಳಿಗೆ ಇಷ್ಟೆಲ್ಲ ಅಸಹನೆ ಉಂಟಲ್ಲ, ನೀವು ಏನಕ್ಕೆ ಡಿಜಿಟಲ್ ಕಂಟೆಂಟ್ಗಳನ್ನ ಸೋಷಿಯಲ್ ಮೀಡಿಯಾಗಳಲ್ಲಿ ಹಾಕ್ತಾ ಇದ್ದೀರಿ? ಹೋಗ್ಲಿ, ಅದರ ಕಮೆಂಟ್ ಸೆಕ್ಷನ್ಗಾದ್ರೂ ಹೋಗಿ ನೋಡ್ತೀರಾ ಜನಗಳು ಏನು ಅಂದ್ಕೊಳ್ತಿದ್ದಾರೆ, ನ್ಯೂಸ್ ಚಾನೆಲ್ಗಳ ಬಗ್ಗೆ ಎಷ್ಟು ಅಸಹನೆ ಜನಗಳಿಗೆ ಇದೆ, ಏನಕ್ಕೆ ಅವರಿಗೆ ಸೋಷಿಯಲ್ ಮೀಡಿಯಾಗಳ ಕಡೆ ತಿರುಗಿದ್ದು ಅಂತೇಳಿ ನೀವು ಆ ಕಮೆಂಟ್ ಸೆಕ್ಷನ್ಗಾಗಿ ಹೋಗಿ ನೋಡುವಂತ ಕ್ರಮ ಏನಾದರೂ ಉಂಟಾ? ಒಂದ್ಸಲ ನೋಡಿ. ನೀವು ನೋಡಿ, ಇಷ್ಟೆಲ್ಲ ನೀವು ಒನ್ ಸೈಡೆಡ್ ನ್ಯೂಸ್ಗಳನ್ನ ಪ್ರಸಾರ ಮಾಡ್ತಿದ್ರೆ ಮಾಡಿ, ನಿಮಗೆ ನೋಡಿ, ನಿಮ್ಮದು ಚಾನಲ್ಗಳು ನಡಿಬೇಕು, ಪ್ರಾಫಿಟಬಿಲಿಟಿ ಬೇಕು, ಬಟ್ ನಿಮ್ಮದೊಂದು ಸಿದ್ಧಾಂತ ಬೇಕಲ್ಲ. ಒಂದು ಪತ್ರಿಕಾ ಧರ್ಮಕ್ಕೆ ನೀವು ಹಿಂದೂ ಧರ್ಮ, ಆ ಧರ್ಮ, ಈ ಧರ್ಮ ಅಂತ ಹೇಳ್ಕೊಂಡು ಕಚ್ಚಾಡಿಸಿಕೊಂಡು ಖುಷಿ ಪಡ್ತಿರಲ್ಲ, ನಿಮ್ಮ ಪತ್ರಿಕಾ ಧರ್ಮ ಎಲ್ಲಿಗೆ ಹೋಯ್ತು? ಒಂದು ವೇಳೆ ಈಗ ನಿಮ್ಮ ಚಾನೆಲ್ಗಳು ಫ್ರೀ ಟು ಏರ್ ಚಾನೆಲ್ಗಳು, ನಿಮ್ಮ ಚಾನೆಲ್ಗಳು ಕೂಡ ಎಂಟರ್ಟೈನಿಂಗ್ ಚಾನೆಲ್ಗಳ ತರ ಪೇಡ್ ಚಾನೆಲ್ಗಳಾಗಿದ್ರೆ ಯಾರು ನಿಮ್ಮ ಚಾನೆಲ್ಗಳನ್ನ ಮೂಸ್ತಾ ಇದ್ರು ಅಂತ ಹೇಳ್ಕೊಂಡು ಒಂದು ಸ್ವಲ್ಪ ನಿಮ್ಗೆ ನೀವೇ ಕ್ವಶನ್ ಮಾಡ್ಕೊಳ್ಳಿ. ಪೇಡ್ ಚಾನೆಲ್ಗಳಾಗಿದ್ರೆ, ನ್ಯೂಸ್ ಚಾನೆಲ್ಗಳು ಪೇಡ್ ಚಾನೆಲ್ಗಳಾಗಿದ್ರೆ ಯಾರು ನಿಮ್ಮ ಚಾನೆಲ್ಗಳನ್ನ ನೋಡ್ತಾ ಇದ್ರು, ಯಾರು ಅದಕ್ಕೆ ರೀಚಾರ್ಜ್ ಮಾಡಿಸ್ಕೊಂಡು ನೋಡ್ತಾ ಇದ್ರು, ಸಬ್ಸ್ಕ್ರೈಬರ್ ಆಗ್ತಾ ಇದ್ರು ಅಂತೇಳಿ ನಿಮಗೆ ನೀವೇ ಯೋಚನೆ ಮಾಡಿ. ಫ್ರೀ ಚಾನೆಲ್ ನೋಡ್ತಾರೆ, ಹುಚ್ಚರ ಸಂತೆ. ಅದೇ ನೀವು ಸೋಷಿಯಲ್ ಮೀಡಿಯಾಗಳಿಗೆ ಹೇಳ್ಬೋದು, ನೀವು ಸೋಷಿಯಲ್ ಮೀಡಿಯಾಗಳು ಕೂಡ ಫ್ರೀ, ಫೇಸ್ಬುಕ್ಕಲ್ಲಿ ಬೇಕಾದಾಗೆ ಗೀಚಬಹುದು, ಅದು ಕೂಡ ಫ್ರೀ. ನೀವು ಫೇಸ್ಬುಕ್ ಅಥವಾ ಇತ್ಯಾದಿ ಸೋಷಿಯಲ್ ಮೀಡಿಯಾಗಳನ್ನ ಬಂದ್ ಮಾಡಿ ನೋಡಿ. ನಮಗೇನು ಗೀಚಿದ್ರಿಂದ ಏನು ಆಗುವಂಥದ್ದೇನಿಲ್ಲ, ಬದನೆಕಾಯಿ ಸಿಗುದಿಲ್ಲ ಅದರಲ್ಲಿ. ನೀವು ಒಂದ್ಸಲ ಬಂದ್ ಮಾಡಿ. ಅದು ಮಾಡುದಿಲ್ಲ. ಏನಕ್ಕೆ ಅಂತ ಹೇಳಿದ್ರೆ, ಈ ಸೋಷಿಯಲ್ ಮೀಡಿಯಾಗಳಿಂದಲೇ ಇವತ್ತು ರಾಜಕೀಯ ಪಕ್ಷಗಳು ಅಧಿಕಾರಕ್ಕೆ ಹಿಡಿದಿರುವಂತದ್ದು. ಇವರಿಗೆ ಬೇಕಾಗುವಾಗ ಯೂಟ್ಯೂಬರ್ಸ್ ಬೇಕು, ಬೇಕಾಗುವಾಗ ಸೋಷಿಯಲ್ ಮೀಡಿಯಾ ಬೇಕು, ಸುಳ್ಳು ಪ್ರೊಪಗಂಡ ಹಬ್ಬಿಸಲಿಕ್ಕೆ, ಜನಗಳನ್ನ ಯಾಮಾರಿಸಲಿಕ್ಕೆ ಸೋಷಿಯಲ್ ಮೀಡಿಯಾ ಬೇಕು. ಆದ ಕಾರಣ ನೀವು ಇದಕ್ಕೆ
ಏನು ಇದನ್ನು ಬ್ಯಾನ್ ಮಾಡುದಿಲ್ಲ, ಇದಕ್ಕೆ ಇದನ್ನು ಪೇಯ್ಡ್ ಸಬ್ಸ್ಕ್ರೈಬರ್ಸ್ ಮಾತ್ರ ಅಂತೇಳಿ ಆ ತರ ಮಾಡ್ಲಿಕ್ಕೂ ಸಾಧ್ಯ ಇಲ್ಲ, ಇದಕ್ಕೆ ಚಾರ್ಜ್ ಟ್ಯಾಕ್ಸ್ ಅಂತೇಳಿ ಹೇರಿಸಲಿಕ್ಕೆ ಸಾಧ್ಯ ಇಲ್ಲ. ಈ ಧರ್ಮಸ್ಥಳ ವಿಚಾರದಲ್ಲಿ ಈಗ ಸುದ್ದಿ ಮಾಧ್ಯಮಗಳಲ್ಲಿ ಬರುತ್ತಿರುವಂತ ಸುದ್ದಿಯ ಮೂಲ ಯಾವುದು? SIT ಏನಾದರೂ ಡೈಲಿ ಪ್ರೆಸ್ ರಿಲೀಸ್ ಮಾಡ್ತಾ ಉಂಟಾ? ಆಮೇಲೆ ಅಲ್ಲಿ ತಳವಾರ ಸಿಕ್ತು, ಮತ್ತೊಂದು ಸಿಕ್ತು, ಮಗದೊಂದು ಸಿಕ್ತು ಅಂತ ತಿಳ್ಕೊಂಡು ಯಾರು ಇವರಿಗೆ ಮಾಹಿತಿ ಕೊಡ್ತಾ ಇರುವವರು ಯಾರು? SIT ಒಳಗಿನವರ? ಯಾರು ಹಾಗೆ SIT ಒಳಗಿನವರಂತಿದ್ರೆ ಈ ಮಾಹಿತಿಯನ್ನು ಹೊರಗಡೆ ಹಾಕಿ ತನಿಖೆ ಹಾದಿ ತಪ್ಪಿಸ್ತಿರುವವರು ಯಾರು? ಅವರ ಉದ್ದೇಶ ಏನು? ಇದರ ಬಗ್ಗೆ ತನಿಖೆ ಆಗ್ಬೇಕಲ್ಲ. ನನ್ನ ಮಾಧ್ಯಮ ಮಿತ್ರರಲ್ಲಿ ನನ್ನ ಕಳಕಳಿಯ ಮನವಿ, ದಯವಿಟ್ಟು ಈ ರೀತಿ ಒನ್ ಸೈಡೆಡ್ ಸ್ಟೋರಿಗಳನ್ನು, ಕುಕ್ ಮಾಡಿದ ಸ್ಟೋರಿಗಳನ್ನು, ಅಂತೆಕಂತೆಗಳನ್ನು ಪ್ರಸಾರ ಮಾಡ್ಲಿಕ್ಕೆ ಹೋಗಬೇಡಿ. ನಿಮ್ಮ ಪತ್ರಿಕಾ ಧರ್ಮಕ್ಕೆ ಬೆಲೆ ಕೊಡಿ. ಯಾವತ್ತು ಸತ್ಯದ ಪರ, ನ್ಯಾಯದ ಪರ ನೀವು ಸುದ್ದಿ ಮಾಡಬೇಕು. ಅದು ಬಿಟ್ಟುಕೊಂಡು ಯಾರೋ ದುಡ್ಡು ತಿನ್ನಿಸ್ತಾರ ಅಂತ ಹೇಳ್ಕೊಂಡು ಅವರ ತುತ್ತೂರಿಗಳಾಗಬೇಡಿ ದಯವಿಟ್ಟು.